ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡೆ. ಇದು ಹೆಸರಿಗೆ ಮಾತ್ರ ಮಂಗಳ ಓಣಿ. ಇಲ್ಲಿ ನಡೆಯೋದೆಲ್ಲವೂ ಸಹ ಅಮಂಗಳಕರವಾದ ಕಾರ್ಯಗಳು. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಿಂದ ಕೂಗಳತೆಯ ದೂರದಲ್ಲಿರೋ ಈ ಒಂದು ಬಡಾವಣೆಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಹ ಸಿಗ್ತಾ ಇಲ್ಲ. ರೋಸಿ ಹೋಗಿರೋಂಥ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ಮಂಗಳ ಓಣಿ ಬಗ್ಗೆ ಹೇಳ್ತಾ ಇದ್ದೆ. ಇದು ಹುಬ್ಬಳ್ಳಿಯ ಒಂದು ಕಾರವಾರ ರಸ್ತೆಯಲ್ಲಿರುವಂತಹ ಒಂದು ಬಡಾವಣೆ. ಚೆನ್ನಮ್ಮ ಹುಬ್ಬಳ್ಳಿ ಹೃದಯ ಭಾಗ ಅಂತ ಏನು ಹೇಳ್ತೀವಿ, ಆ ಒಂದು ಹೃದಯ ಭಾಗದಿಂದ ಕೂಗಳತೆ ದೂರದಲ್ಲಿ ಒಂದು 4 ಹೆಜ್ಜೆ 50 ಮೀಟ್ರ್ ಹೋದರೆ ಸಿಗುವಂತಹ ಏರಿಯಾ ಇದಾಗಿದೆ. ಇಲ್ಲಿ ಕಾಲಿಟ್ಟರೆ ಸಾಕು ನಿಮಗೆ ಅಲ್ಲಿನ ಅಧೋಗತಿ ಎಷ್ಟರ ಮಟ್ಟಿಗಿದೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟರ ಮಟ್ಟಿಗೆ ಅಲ್ಲಿ ಅವ್ಯವಸ್ಥೆ ಆಗರಾಗಿದೆ, ಪರಿಣಮಿಸಿದೆ ಅಂತ ಹೇಳ್ಬೋದು. ಈ ಒಂದು ಓಣಿಯಲ್ಲಿ ಅಡ್ಡಾಡಲಿಕ್ಕೆ ಒಂದು ಒಳ್ಳೆಯ ರಸ್ತೆ ಇಲ್ಲ, ಇಕ್ಕಟ್ಟಾದ ರಸ್ತೆಗಳು ಮತ್ತು ಚರಂಡಿ ವ್ಯವಸ್ಥೆ ಇಲ್ಲ. ಇನ್ನು ಒಳಚರಂಡಿಗಾಗಿ ಆಗದಂತಹ ರಸ್ತೆನ ದುರಸ್ತಿ ಮಾಡುವಂತಹ ಗೋಜಿಗೆ ಪಾಲಿಕೆ ಸದಸ್ಯರಾಗಲಿ ಅಧಿಕಾರಿಗಳಾಗಲಿ ಹೋಗಿಲ್ಲ. ಹೀಗಾಗಿ ಪ್ರತಿಯೊಂದು ಸೌಕರ್ಯಕ್ಕೂ ಸಹ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಸುಮಾರು 1000ದಷ್ಟು ಜನಸಂಖ್ಯೆ ಇದೆ. ಮತ್ತು ಸಾಕಷ್ಟು ಬೇರೆ ಬೇರೆ ಅಲ್ಲಿ ಹೆಚ್ಚು ಕಡಿಮೆ ಶ್ರೀಮಂತರಿಗಿಂತ ಹೆಚ್ಚಾಗಿ ಬಡವರು ಮತ್ತು ಕಡುಬಡವರು ಮತ್ತು ಮಧ್ಯಮ ವರ್ಗದವರೇ ಹೆಚ್ಚಾಗಿ ಅಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಹಾಗಾಗಿ ಈಗೇನು ಅಲ್ಲೇನು ಚೆನ್ನಮ್ಮ ವೃತ್ತದಿಂದ ಭಾಳ ಪಾಲಿಕೆಯಿಂದಲೂ ಸಹ ಕೂಗಳತೆ ದೂರದಲ್ಲಿರುವಂತಹ ಈ ಒಂದು ಬಡಾವಣೆ ಜನ ಪ್ರತಿಯೊಂದು ಸೌಕರ್ಯ ಪಡಿಬೇಕಂದ್ರೂ ಸಹ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನೀರು ಸಹ ಸಮರ್ಪಕವಾಗಿ ಬರ್ತಾಯಿಲ್ಲ. ಹೋಗಲಿ ಬಿಡು ಅನ್ನೋದಾದರೆ ಇಲ್ಲೇನು ಕಸ ವಿಲೇವಾರಿ ಇರಲಿ, ತ್ಯಾಜ್ಯ ಸಂಗ್ರಹಣೆ ಇರಲಿ, ಅಲ್ಲೂ ಸಹ ಒಂದಷ್ಟು ತೊಡಕುಗಳಿದ್ದಾವೆ. ಇದೆಲ್ಲದರ ಕ್ಕಿಂತ ಮುಖ್ಯವಾಗಿ ಅಂದರೆ ಇಲ್ಲಿ ರಸ್ತೆಗಳದೇ ಅದೊಂದು ದೊಡ್ಡ ಸಮಸ್ಯೆ. ಇಲ್ಲೇನು ರಸ್ತೆಗಳು ಸಹ ಬಹುತೇಕ ಈ ಬಡಾವಣೆಯ ರಸ್ತೆಗಳು ಇಕ್ಕಟ್ಟಾಗಿರೋದ್ರಿಂದಾಗಿ ಇಲ್ಲಿ ಯಾವುದೇ ವಾಹನ ಬರಲಿಕ್ಕೂ ಸಹ ಸಮಸ್ಯೆ ಆಗ್ತಾಯಿದೆ. ಮತ್ತು ತುರ್ತು ಸಂದರ್ಭದಲ್ಲಿ ನಾವು ಆ್ಯಂಬುಲೆನ್ಸ್ ಅಂತ ಹೇಳ್ತೀವಿ, ಆ್ಯಂಬುಲೆನ್ಸ್ ಸಹ ಬರಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಕಿರಿದಾದ ರಸ್ತೆಗಳಿದ್ದಾವೆ. ಇನ್ನು ಆ ಒಂದು ಕಿರಿದಾದ ರಸ್ತೆಯಲ್ಲಿನೇ UGD ಮಾಡಲಿಕ್ಕೆ ಅಂತೇಳಿ ಮಹಾನಗರ ಪಾಲಿಕೆ ತಗ್ಗು ತೋಡಿ ಬೇಕಾಬಿಟ್ಟು ಮುಚ್ಚಿರೋದ್ರಿಂದಾಗಿ ಅಲ್ಲಿ ಅಡ್ಡಾಡೋದು ಸಹ ಕಷ್ಟ ಆಗಿದೆ. ಬೈಕ್ ತೆಗೆದುಕೊಂಡು ಹೋದರೆ ಬೀಳೋದು, ಏಳೋದು, ಕಾಲು ಮುರ್ಕೊಳ್ಳೋದು ಖಾಯಂ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಜನ ಬಿದ್ದಿದ್ದಾರೆ, ಎದ್ದಿದ್ದಾರೆ, ಕೈಕಾಲು ಮುರ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. UGD ಯಾವುದೇ ಕಾಮಗಾರಿ ಕೈಗೊಂಡ್ರೂ ಸಹ ಈಗ ಬೇರೆಯವರು ಖಾಸಗಿಯವರು ಏನಾದರೂ ಒಂದು ಕಾಮಗಾರಿ ಕೈಗೊಳ್ಬೇಕಂದ್ರೆ ಕಂಡೀಷನ್ ಏನಿರ್ತದೆ, ಯಾವ ರೀತಿ ಇರ್ತದೋ ರಸ್ತೆ ಅದೇ ರೀತಿ ಮಾಡಿಕೊಡ್ಬೇಕನ್ನೋ ಒಂದು ಕಂಡೀಷನ್ ಇರ್ತದೆ. ಆದರೆ ಪಾಲಿಕೆಗೆ ಮಾತ್ರ ಇದು ಅನ್ವಯ ಆಗಲ್ಲ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಯಾಕಂದರೆ ಮಹಾನಗರ ಪಾಲಿಕೆನೇ ಇಲ್ಲಿ UGD ಕೆಲಸ ಮಾಡಿದೆ, ಆದರೆ ರಸ್ತೆ ಅಗದಿದೆ ಅದನ್ನು ಸರಿಯಾಗಿ ಮುಚ್ಚುವಂತಹ ಗೋಜಿಗೆ ಹೋಗಿಲ್ಲ. ಹೀಗಾಗಿ ಅಲ್ಲಿ ರಸ್ತೆಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಡ್ರೈನೇಜ್ ಇದೆ, ಮಳೆ ನೀರು ಹೋಗಲಿಕ್ಕೆ ಮತ್ತು ಅಷ್ಟೇ ಇಕ್ಕೆಲಗಳಲ್ಲಿ ಡ್ರೈನೇಜ್ ಕಾಲುವೆ ಮಾಡಬೇಕಾಗಿತ್ತು, ಆ ಕಾಲುವೆನೇ ಇಲ್ಲ. ಹೀಗಾಗಿ ಮಳೆ ಬಂದರೆ ಸಾಕು ನೀರೆಲ್ಲವೂ ಸಹ ರಸ್ತೆ ನಿಲ್ಲುತ್ತೆ ಮತ್ತು ಮನೆಗಳಿಗೆ ನುಗ್ಗುತ್ತೆ. ಈ ಮನೆಗಳ ಬುನಾದಿಗಳಿಗೆ ನೀರು ನುಗ್ತಾ ಇರೋದ್ರಿಂದಾಗಿ ಮನೆಗಳ ಮನೆಗಳಿಗೂ ಸಹ ಧಕ್ಕೆ ಬರ್ತಾ ಇದೆ. ಬುನಾದಿನಲ್ಲೇ ವೀಕ್ ಆಗ್ತಾ ಇರೋದ್ರಿಂದಾಗಿ ಮನೆ ಅಸ್ತಿತ್ವಕ್ಕೆ ಧಕ್ಕೆ ಬರ್ತಾ ಇದೆ ಅನ್ನೋ ಒಂದು ಆರೋಪ ಸ್ಥಳೀಯ ನಿವಾಸಿಗಳದ್ದಾಗಿದೆ. ಇನ್ನು ವಿದ್ಯುತ್ ಕಂಬಗಳಿರ್ಬೋದು, ಅದಕ್ಕೆ ಬೇಕಾಬಿಟ್ಟು ಕೇಬಲ್ಗಳನ್ನ ಇಳೆಬಿಟ್ಟಿರೋದ್ರಿಂದಾಗಿ ಅಲ್ಲೂ ಸಹ ಒಂದು ಅಪಾಯದಿಂದ ಅಪಾಯದ ಕರೆಗಂಟೆನೇ ಇದು ಮಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಡ್ರೈನೇಜ್ ಸಿಸ್ಟಮ್ ಅಂತೂ ಅಧೋಗತಿಗೆ ಹೋಗಿದೆ. ಇಲ್ಲಿ UGD ಒಳಚರಂಡಿ ಮಾಡಿದರೂ ಸಹ ಅಲ್ಲಿ ಗಟಾರ್ ತುಂಬಿ ಹರಿತಾ ಇರೋದ್ರಿಂದಾಗಿ ಅಲ್ಲಿ ಜನ ಗಬ್ಬು ನಾರುವಂಥ ಪರಿಸ್ಥಿತಿಯಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಈಗ ಸಂಖ್ಯೆ ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ 10 ಸಮಸ್ಯೆಗಳ ಆಗರವಾಗಿದೆ ಅಂತ ಹೇಳ್ಬೋದು ಈ ಒಂದು ಮಂಗಳ ಓಣಿ. ಇಲ್ಲಿ ಹೆಸರಿಗೆ ಮಾತ್ರ ಮಂಗಳ ಓಣಿ, ಆದರೆ ಎಲ್ಲವೂ ಸಹ ಅಮಂಗಳ ಅನ್ನೋ ಒಂದು ಅಭಿಪ್ರಾಯ ಅಲ್ಲಿನ ಜನತೆ ಇದ್ದಾಗಿದೆ. ಮತ್ತು ಈಗೇನೋ ಅವರು ಸಹ ಸಾಕಷ್ಟು ಬಾರಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಯಾರಿದ್ದಾರೆ ಅವ್ರಿಗೂ ಸಹ ಮನವಿ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಕೊನೆಗೆ ರಸ್ತೆಗಿಳಿದು ಪ್ರತಿಭಟನೆ ಮಾಡಿ ರಸ್ತೆ ತಡೆನೂ ಮಾಡಿದ್ದಾರೆ, ಆದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಪ್ರತಿಭಟನೆ ಮಾಡೋಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಒಂದು ಬೇಡಿಕೆ ಈಡೇರಿಸೋದು, ನಂತರ ಅದನ್ನು ಕೈ ಬಿಡೋದು, ಇದು ಕಾಮನ್ ಅನ್ನೋ ಥರ ನಿರ್ಮಾಣವಾಗಿದೆ. ಹಾಗಾಗಿ ಇವರಿಗೆ ಮೂಲಭೂತ ಸೌಕರ್ಯಗಳು ಗಗನ ಕುಸುಮ ಅಂತಲೇ ಹೇಳ್ಬೋದು ಈ ಒಂದು ಮಂಗಳ ಓಣಿಯವರಿಗೆ. ಹೀಗಾಗಿ ಈಗಲಾದರೂ ಒಂದಷ್ಟು ನಮಗೆ ಕನಿಷ್ಠ ಅಂದರೆ ರಸ್ತೆ
ಇರೋ ರಸ್ತೆನೇ ನೆಟ್ಟಿಗೆ ಮಾಡಿಕೊಡ್ರಿ ಅನ್ನೋದು ಒಂದು. ಮತ್ತೊಂದು ಕಡೆ ರಸ್ತೆ ಇಕ್ಕಲುಗಳಲ್ಲಿ ಏನಂದರೆ ಈಗೇನು ಚರಂಡಿ ವ್ಯವಸ್ಥೆನ ಸರಿಪಡಿಸ್ರಿ, ಮತ್ತು ಯು ಜಿ ಡಿಗಾಗಿ ಏನು ರೋಡು ತೆಗೆದಿದ್ದಾರೆ, ಓಪನ್ ಮಾಡಿದ್ದಾರೆ, ಅದನ್ನು ಕ್ಲೋಸ್ ಮಾಡಿ ಸಮರ್ಪಕವಾಗಿ ರಸ್ತೆ ನಿರ್ಮಾಣ ಮಾಡಬೇಕನ್ನೋ ಒಂದು ಬೇಡಿಕೆಯನ್ನು ಅಲ್ಲಿ ಸ್ಥಳೀಯರು ಇಡ್ತಾ ಇದ್ದಾರೆ. ಮತ್ತು ಈಗೇನಾದರೂ ಆ ಬೇಡಿಕೆಗೆ ಸ್ಪಂದಿಸದಿದ್ದಲ್ಲಿ ಮತ್ತೆ ನಾವು ಉಗ್ರ ರೀತಿಯ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಮಂಗಳವಣಿ ಹುಬ್ಬಳ್ಳಿ ಸಿಟಿಯೊಳಗೆ ಐತಿ ಅನ್ನೋದು ನಮಗೆ ಸರಿಯಾಗಿ ಅರ್ಥ ಆಗ್ತಾಯಿಲ್ಲ. ಇದು ಕಾರ್ಪೊರೇಷನ್ನ ಆಡಳಿತ ವ್ಯವಸ್ಥೆಯೊಳಗಿದೆಯೋ ಇಲ್ಲೋ, ಚುನಾಯಿತ ಪ್ರತಿನಿಧಿಗಳಂತೂ ಯಾವುದೇ ಸಂಪರ್ಕಕ್ಕೆ ಬರ್ತಾ ಇರೋದಿಲ್ಲ. ಇಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಆಗಲಿ, ಎಮ್ ಎಲ್ ಎಗಳಾಗಲಿ, ಎಂ ಪಿಗಳಾಗಲಿ ಒಂದು ದಿವಸ ಇಲ್ಲಿ ವಿಸಿಟ್ ಮಾಡೋದೇ ನಮ್ಮ ಸಮಸ್ಯೆಗಳನ್ನು ಆಲಿಸೋರೇ ಯಾರು ಇಲ್ದಂಗೆ ಆಗೈತೆ. ಇಲ್ಲಿ ಮಂಗಳೂರಿಗೆ ಮೂಲ ಸೌಲಭ್ಯಗಳ ಕೊರತೆ ಇದೆ. ರಸ್ತೆ, ಗಟಾರು, ಚರಂಡಿ, ಬೋರಿನ ವ್ಯವಸ್ಥೆ ಇಲ್ಲ ಸರಿಯಾಗಿ. ಒಟ್ಟಿನಲ್ಲಿ ಇದು ಒಂದು ಅನಾಥ ಪ್ರಜ್ಞೆ ಮಂಗಳೂರಿಗೆ ಕಾಡ್ತಾ ಇದೆ. ನಾವೆಲ್ಲರೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೇವೆ, ಆದರೆ ಇಲ್ಲಿ ನಮ್ಮ ಹಣ ಎಲ್ಲಿ ಅನುದಾನ ಕೊಡ್ತಾ ಇದ್ದಾರೋ, ಅದನ್ನು ಎಲ್ಲಿ ಉಪಯೋಗಿಸ್ತಾ ಇದ್ದಾರೋ ಅರ್ಥ ಆಗ್ತಾಯಿಲ್ಲ. ಇಲೆಕ್ಟ್ರಿಕ್ ಒಂದೊಂದು ಕಂಬದಲ್ಲಿ 50-60 ವೈರ್ಗಳು ಜೋತು ಬಿದ್ದಿರ್ತವೆ. ಜೋತು ಬಿದ್ದು ಮಕ್ಕಳು ಆಟ ಆಡ್ತಾ ಇರ್ತಾರೆ. ಇವನ್ ಸತ್ತವ್ರನ್ನ ಓಣಿಯೊಳಗೆ ಅವ್ರ ಹೆಣ ತರೋದು ಸಹಿತ ಕಷ್ಟ ಆಗ್ತಾಯಿದೆ. ಇಲ್ಲಿಂದ ಹೆಣ ತೊಗೊಂಡೋಗಿ ಸಮಾಧಿಗೆ ಹೋಗೋದು ಕಷ್ಟ ಆಗ್ತಾಯಿದೆ. ಆದ್ದರಿಂದ ಈ ದಯಮಾಡಿ ಚುನಾಯಿತ ಪ್ರತಿನಿಧಿಗಳಾಗಲಿ, ಕಾರ್ಪೊರೇಷನ್ ಅಧಿಕಾರಿಗಳಾಗಲಿ ಬಂದು ನಮ್ಮ ಸಮಸ್ಯೆಗಳನ್ನು ಕೂಡಲೇ ಪರಿಹಾರ ಮಾಡಬೇಕೆಂಬುದಾಗಿ ಮಂಗಳೂರಿಯ ಸಮಸ್ತ ನಾಗರಿಕರ ಪರವಾಗಿ ವಿನಂತಿಸ್ತೇನೆ. ಮಂಗಳೂರಿನಾಗ ಯಾವ ಸಮಸ್ಯೆ ಇಲ್ಲ ಅಂತ ಕೇಳ್ರಿ. ಯಾವುದರ ಸಮಸ್ಯೆ ಇಲ್ಲ ಅಂದ್ರೆ ಹೇಳ್ತೀವಿ. ಎಲ್ಲ ಸಮಸ್ಯೆಗೆ ನಾವು ಒಳಗಾಗ್ಬಿಟ್ಟೇವೆ. ಇಲ್ಲೇ ಪ್ರತಿಯೊಂದಕ್ಕೂ ಪ್ರಾಬ್ಲಮ್ ಐತ್ರಿ. ಚರಂಡಿ ಅವ್ಯವಸ್ಥೆ ಐತಿ, ರೋಡ್ ಅವ್ಯವಸ್ಥೆ ಐತಿ. ಗೌಸ್ ಅಂಗಡಿಲಿಂದ ಕೆಳಗೆ ಇಳಿದು ಬರ್ಬೇಕಾದ್ರೆ ನಮ್ಮ ಓಣ್ಯಾಗ ಭಾಳ ಮಂದಿ ವೃದ್ಧಾಪ್ಯದಲ್ಲಿ ಇದ್ದವ್ರು ಅದಾರ. ಅವ್ರಿಗೆ ಹೋಗಾಕ ಬರೋದಿಲ್ಲ, ಇಳಿದು ಬರೋಕೆ ಬರೋದಿಲ್ಲ. ಆಕ್ಸಿಡೆಂಟ್ಸ್ ಆಗ್ಯಾವು. ನಮ್ಮನ್ನು ಯಾರು ಕೇಳೋರೇ ಇಲ್ದಂಗೆ ಆಗ್ಬಿಟ್ಟೈತೆ ನೋಡ್ರಿ. ಬೇರೆ ಎಲ್ಲ ಕಡೆ ಹೋದೆಲ್ಲ ಎಲ್ಲ ರೋಡ್ಸ್ ಸರಿ ಅದಾವು, ಚರಂಡಿ ಸರಿ ಅದಾವು. ಕಸ ವಿಲೇವಾರಿ ಐತಿ. ನಮ್ಮ ಓಣ್ಯಾಗ ಏನೂ ಇಲ್ಲ ರೀ. ಯಾಕೆ ನಮ್ಗೆ ಆ ಥರ ಭೇದ ಭಾವ ಮಾಡ್ತಾರ ಗೊತ್ತಾಗತ್ತಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಗೆ ಡ್ಯೂರಿಂಗ್ ದ ಟೈಮ್ ಆಫ್ ದ ಡೆತ್ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಬೇರ್ ದ್ಯಾಟ್. ನಾವು ಎಷ್ಟು ಕಷ್ಟಪಡತ್ತೀವಿ ನಮ್ಗೆ ಗೊತ್ತು. ಮನ್ಯಾಗ ಮರಣ ಆಗೈತಿ, ಎದ್ರಿನ ಮನ್ಯಾಗ ಅಲ್ಲಿ ನಿಲ್ಲಾಕ ಸ್ಥಳ ಇಲ್ಲರಿ, ಒಂದು ಹೋಗಾಕ ಒಳಗೆ ಬರೋಕೆ ಜಾಗ ಇಲ್ಲ. ಹೀಗೆ ಮಾಡಿಟ್ಟು ಹೋಗಾರ. ಯಾವ ವರ್ಕರ್ಸ್ ರೀ ಅವ್ರಿಗೆ ಅಧಿಕಾರಿಗಳೇ ಇಲ್ಲ ಏನು ರೀ? ಅವ್ರು ಏನು ಕೆಲಸ ಮಾಡ್ತಾರಂತ ನೋಡೋಕೆ. ಹೌ ಇಟ್ ಈಸ್, ಏನು ನೋ ಅಡ್ಮಿನಿಸ್ಟ್ರೇಷನ್ ಎಟ್ ಆಲ್. ಇದಕ್ಕೆ ಏನು ಒಂದು ಕ್ರಮ ಕೈಗೊಳಕ್ಕೆ ಬೇಕಾಗೈತೆ ರೀ. ದಯಮಾಡಿ ಇವತ್ತು ನಮ್ಮನ್ನು ಕೇಳಾತ್ರಿ ಅಲ್ರಿ, ನಮ್ಮ ಓಣಿಗೊಂದು ಸುವ್ಯವಸ್ಥೆ ಆಗಲಿ ಅಂತೇಳಿ ನಾವು ಬಿಡ್ಕೊಳ್ತೀವಿ. ಸಂಬಂಧಪಟ್ಟವ್ರು ನಾವು ಕೂಗಾಡ್ಕೊಳ್ದವ್ರು ನೋಡಿ ಕೇಳಿಸ್ಕೊಂಡು ಬರಲಿ ಅಂತೇಳಿ ನಾವು ವಿನಂತಿಸ್ಕೊತೀವಿ. ನಮ್ದು ಸಮಸ್ಯೆ ಏನಂದ್ರಿ, ನಮ್ದು ಮೇನ್ ರೋಡಿಗೆ ಐತ್ರಿ. ಅಲ್ಲಿ ಚಂಬೋರಿನ ಕಲೆಕ್ಷನ್ ಭಾಳ ತಪ್ಪೈತ್ರಿ. ಆಮೇಲೆ ಬೋರಿನ ನೀರಿನ ವ್ಯವಸ್ಥೆ ಇಲ್ರಿ. ಈ ಮಳೆಗಾಲ ಬಂತಂದ್ರಿ ಮ್ಯಾಗಿಂದ ಸಂಧಿಯೊಳಗೆ ಒಂದು ಮುದುಕಿ ಎಲ್ಲಾರು ಬೀಳುದವ್ರಾಗ ಅದಾರ್ರಿ. ಮಾಡ್ತೀನಿ ಅನ್ನಂತಾರ್ರಿ, ಇನ್ನೂ ರಸ್ತೆ ಮಾಡಾಕತ್ತಿಲ್ರಿ. ಯಾರು ಅರ್ಧ ಒಂದು ಲೈನ್ ಮಾಡ್ತಾರ್ರಿ, ಇನ್ನೊಂದು ಲೈನ್ ಮಾಡಂಗಿಲ್ರಿ. ಮತ್ತು ಇನ್ನೊಂದು ಲೈನ್ ಮಾಡ್ತಾರ್ರಿ, ಇನ್ನೊಂದು ಲೈನ್ ಮಾಡತ್ತಿಲ್ರಿ. ಕೇಳಿದ್ರೆ ಹಂಗೆ ಹಿಂಗೆ ಅಂತ ನಮ್ಗೆ ಹೇಳಾಕತ್ತಾರ್ರಿ ಅವ್ರು. ಈಗ ನೋಡ್ರಿ, ನಮ್ದು ಈಗ ಹೇಳಿ 1 ತಿಂಗಳಾತ್ರಿ. ನಮ್ದು ಮನೆ ಕಡೆ ಚಂಬೋರದ ನೀರು ಮನೆ ಒಳಗೆ ಬರಾಕತ್ತೈತ್ರಿ. ಇನ್ನವ್ರಿಗೆ ಅದನ್ನು ಸಾಲ್ವ್ ಮಾಡಕ್ಕೆ ಫೋನ್ ಹಚ್ಚಿದ್ರು ಫೋನ್ ಎತ್ತಾಗತ್ತಿಲ್ರಿ. ಪೂರಾ ಗಟ್ರ UGD ಗಟ್ರ ಎಲ್ಲ ಆಗ್ಬೇಕ್ರಿ. ಯಾಕಂದ್ರೆ ಇಲ್ಲ ಪ್ರಾಬ್ಲಮ್ಸ್ ಭಾಳ ಐತೆ, ಡ್ರೈನೇಜ್ ಪ್ರಾಬ್ಲಮ್ಸ್ ಭಾಳ ಇದೆ ರೀ. ಮಳೆಗಾಲದಾಗಂತೂ ಪೂರಾ ನೀರು ರೋಡ್ ಮೇಲೆ ಬಂದುಬಿಡ್ತೈತೆ ರೀ. ಗಟ್ರದ ನೀರು ಹೋಗಂಗಿಲ್ಲ ರೀ. ಎಲ್ಲ ಮಳೆ ನೀರು ಎಲ್ಲ ರೋಡ್ ಮೇಲೆ ರೀ. ರೋಡ್ ಎಲ್ಲ ಹಾಳಾಗ್ತಿದೆ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ದೇ ಡೋಂಟ್ ನೋ ಹೌ ಟು ವರ್ಕ್. ಆ್ಯಕ್ಚುಲಿ ಕಾರ್ಪೊರೇಷನ್ದವ್ರು ನಾನು ಅಂತೀನಿ, ಅವ್ರಿಗೆ ಕೆಲಸ ಮಾಡೋಕೆ ಗೊತ್ತಿಲ್ಲ ರೀ. ಯಾಕಂದ್ರೆ ನಾವು ಏನಾಗಿದ್ರೆ ಶಾಂತಿ ಪ್ರಿಯರು, ನಾವು ಜಗಳಕ್ಕೆ ಹೋಗಂಗಲ್ಲ. ಇದೇನಾಗೈತೆ, ದೇ ಹ್ಯಾವ್ ಟೇಕನ್ ಅಡ್ವಾಂಟೇಜ್ ಆಫ್ ಅಸ್. ನಮ್ಮಲ್ಲಿ ಅಡ್ವಾಂಟೇಜ್ ತೊಗೊಂಡ್ಬಿಟ್ಟಾರ ಅವ್ರು. ಏನು ರೀ, ಇವ್ರೇನು ಬಿಡ್ರಿ, ಬರೀ ಮಾತಾಡ್ತಾರೆ ಹೋಗ್ತಾರಂತ. ನಾ ಹಿರೇಮನೆ ಕಾರ್ಪೊರೇಟ್ಗೆ ಅಂದೇನವ್ರಿಗೆ, ನೀವು ನಮ್ಮ ನೆಕ್ಸ್ಟ್ ಟೈಮ್ ನೀವು ನಮ್ಮ ಎಲ್ಲ ರೋಡ್ ಗಟ್ರ ಮಾಡಿಕೊಡೋಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಟೈಮ್ ನೀವು ಇಲ್ಲಿ ಬರೋಕೆ ಹೋಗಬೇಡ್ರಿ, ದಯಮಾಡಿ ಯಾರು ಬರೋಕೆ ಹೋಗ್ಬೇಡ್ರಿ ಅಂದೆ ನಾನು. ಏನಂತೀರಿ, ನಾವು ಇದು ಅದು ಎಲ್ಲ ಇದು ಮಾಡಿಬಿಡ್ತೇವೆ. ದೆನ್ ವಿಲ್ ರೈಟ್ ಟು ದ ಮಿನಿಸ್ಟರ್ಸ್ ಆಲ್ಸೋ ಬರೀತೇವೆ ನಾವು. ಡೈರೆಕ್ಟ್ ಅವ್ರು ಲೆಟರ್ ಬರೀತೇವೆ ರೀ. ರೋಡ್ ಕಂಡೀಷನ್ ನೋಡಿರಿ, ನೀವು ಒಂದು ಸ್ವಲ್ಪ ಕ್ಯಾಮ್ರಾ ತಗೊಂಡು ತಿರ್ಸಿ ನೋಡಿರಿ ರೋಡ್ ಕಂಡೀಷನ್ ಹೆಂಗಿದೆ. ಗಟ್ರ್ ಯಾವ ಟೈಮ್ ಯಾವ ಮನೆಗೆ ಬೀಳ್ತದೆ ಗೊತ್ತಿಲ್ಲ ರೀ. ಯಾಕಂದ್ರೆ ಗಟ್ರ್ ಪೂರ ಹಾಳಾದ್ರೆ ಫೌಂಡೇಶನ್ ಎಲ್ಲ ವೀಕ್ ಆಗಿಬಿಡ್ತೈತೆ ರೀ. ಬಿಲ್ಡಿಂಗ್ ವೀಕ್ ಆಗ್ತೈತೆ. ಈಗ ಮೊನ್ನೆ ಆಲ್ರೆಡಿ ಅಲ್ಲೊಂದು ಮನೆ ಬಿದ್ದಿದೆ ರೀ. ಅಲ್ಲಿ ಮನೆ ಬಿದ್ದೆ, ಮಳೆಗಾಲ ಟೈಮ್ ರೀ. ಮನೆ ಬಿದ್ದು ಲಕ್ಕಿಲಿ ಆ ಮನೆಯೊಳಗೆ ಯಾರೂ ಇದ್ದಿದ್ದಿಲ್ಲ. ಏನು ರೀ, ಪೂರ ಬಿಲ್ಡಿಂಗ್ ಬಿದ್ದಿದೆ ರೀ. ಯಾಕಂದ್ರೆ ಫೌಂಡೇಶನ್ ಗಟ್ರಸ್ ಎಲ್ಲ ನೀರೆಲ್ಲ ಮಳೆ ನೀರೆಲ್ಲ ಫೌಂಡೇಶನ್ ಹೋಗಿ ವೀಕ್ ಆಗ್ತೈತೆ ರೀ. ಡ್ಯಾಮೇಜ್ ಇದು ಯಾರು ಕಟ್ತಾರೆ ರೀ. ಲಾಸ್ಟ್ ಟೈಮ್ ಇಲ್ಲೊಂದು ಮನೆ ಬಿದ್ದಿದೆ ರೀ. ಅವರು ಸಿದ್ದಪ್ಪ ಅಂತಿದ್ರೆ ಅವ್ರ ಮನೆಯೂ ಬಿದ್ದಿದೆ. ಸೊ ಗೌರ್ಮೆಂಟ್ ಇಲ್ಲಿನ ಕಾರ್ಪೊರೇಟ್ರು ಸರ ಟೋಟಲ್ ನಿಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಮಂಗಳೂರು ಏರಿಯಾ ರೆಸಿಡೆನ್ಸಿಗೆ.
ಸೊ ದಯಮಾಡಿ ನಾವು ಆಸ್ಕಿಂಗ್ ದ ಗೌರ್ಮೆಂಟ್, ನಾವು ಗೌರ್ಮೆಂಟ್ ಕೇಳ್ತಾ ಇದ್ದೆ, ಲಘು ಇದ್ದಿಲ್ಲ ರೀ, ಗಟರ್ ಎಲ್ಲ ಮಂಗಳೂರಿನ ಎಲ್ಲ ಗಟರ್ಗಳು ಮಾಡಿರಿ, ಎಲ್ಲ ರೋಡ್ ಮಾಡಿರಿ. ಮತ್ತು ಎಂಥರ ಡಾಂಬರ್ ರೋಡ್ ಬೇಡ್ರಿ, ನಮ್ಗೆ ಸಿಮೆಂಟ್ ರೋಡ್ ಮಾಡಿರಿ ನೀವು. ಯಾಕಂದ್ರೆ ಸಿಮೆಂಟ್ ರೋಡ್ ಉಳಿತೈತೆ ರೀ. ಮತ್ತು ಏನಾಗಿದ್ರೆ ಅವ್ರ ಸಬ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ವರ್ಕ್ ರೀ. ಎಲ್ಲರೂ ಏನು ಮಾಡ್ತಾಯಿದ್ದಾರೆ, ಸಬ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ವರ್ಕ್ ಮಾಡ್ತಾಯಿದ್ದಾರೆ. ಇಲ್ಲಿ ಸಿಮೆಂಟ್ ಸರಿ ಮಿಕ್ಸಿಂಗ್ ಇಲ್ಲ, ಉಸಕ್ ಮಿಕ್ಸಿಂಗ್ ಇಲ್ಲ, ಏನು ರೀ ಇದೆಲ್ಲ ಮಾಡಿ ಕ್ವಾಲಿಟಿ ವರ್ಕ್ ಇಸ್ ಕಮಿಂಗ್ ಡೌನ್. ಏನು ರೀ ಅದಕ್ಕೆ ಕಾರ್ಪೊರೇಷನ್ ಅಂದ್ರೆ ಇನ್ಸ್ಪೆಕ್ಷನ್ ಮಾಡ್ಬೇಕು ರೀ. ಅಸಿಸ್ಟೆಂಟ್ ಕಮಿಷನರ್ ಬಂದು ಇನ್ಸ್ಪೆಕ್ಟ್ ಮಾಡ್ಬೇಕು. ಇಲ್ಲ ಅವ್ರು ಸರ್ಟಿಫೈಡ್ ಕಾಪಿ ಕೊಡೋಕೆ ಹೋಗ್ಬಾರ್ದು ಅವರಿಗೆ. ಕಂಪ್ಲೀಷನ್ಸ್ ಇಲ್ಲ ರೊಕ್ಕ ಅವ್ರದ್ದು ಏನಿದೆ ಅಮೌಂಟ್ ಇದೆ ಅಲ್ರಿ, ಅಮೌಂಟ್ ಇದು ಬ್ಲ್ಯಾಕ್ ಲಿಸ್ಟ್ ಮಾಡ್ಬೇಕು ಅವರಿಗೆ. ದೇ ಹ್ಯಾವ್ ಟು ಬ್ಲ್ಯಾಕ್ ಲಿಸ್ಟ್ ದಿಸ್ ಕಾಂಟ್ರಾಕ್ಟರ್ಸ್, ಯಾಕಂದ್ರೆ ದೇ ಆರ್ ನಾಟ್ ಡೂಯಿಂಗ್ ದ ಪ್ರಾಪರ್ ವರ್ಕ್. ಆದರೆ ಈ ರೀತಿಯ ಹೋರಾಟಗಳಿಗೆ ಒಂದು ರೀತಿಯಲ್ಲಿ ಪಾಲಿಕೆಗೂ ಸಹ ಒಂದು ಕಾಮನ್ ಅನ್ನೋ ರೀತಿ ಆಗಿದೆ. ಹಾಗಾಗಿ ಇನ್ನು ಮುಂದಾದ್ರೂ ಒಂದಷ್ಟು ಪಾಲಿಕೆ ಎಚ್ಚೆತ್ಕೊಳ್ಬೇಕಾಗಿದೆ. ಏನು ಯಾಕಂದರೆ ಅವರು ಪ್ರಶ್ನೆ ಮಾಡೋದೇನೆಂದ್ರೆ ನಾವೇನೋ ನಾಗರಿಕ ಏನು ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಇದೇವಾ ಇಲ್ಲ ಅಥವಾ ನಾವು ನಾಗರಿಕರು ಹೌದು ಅಲ್ಲ ಅನ್ನೋ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಅಟ್ಲೀಸ್ಟ್ ಈಗಲಾದ್ರೂ ಪಾಲಿಕೆಯವರು, ಪಾಲಿಕೆಯ ಅಧಿಕಾರಿಗಳಿರಲಿ, ಪಾಲಿಕೆಯ ಜನಪ್ರತಿನಿಧಿಗಳಿರಲಿ ಒಂದಷ್ಟು ತುರ್ತು ಕ್ರಮಗಳನ್ನು ಕೈಗೊಂಡು ಏನು ಕನಿಷ್ಠ ಮೂಲಭೂತ ಸೌಕರ್ಯ ಕಲ್ಪಿಸಲಿಕ್ಕೆ ಕ್ರಮ ಕೈಗೊಳ್ಳುವಂಥ ಅವಶ್ಯಕತೆ ಇದೆ. ಶಿವರಾಮ್ ಮಸಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.